ಹೊಸ ವಿಚಾರದ ಬಗ್ಗೆ ಎಲ್ಲರ ಜೊತೆ ಚರ್ಚೆ ಮಾಡಬೇಕು ಅಂತೇಳಿ. ಇವತ್ತು ನನಗೆ ಚರ್ಚೆ ಮಾಡಬೇಕು ಅಂತ ಅನಿಸಿದ ವಿಚಾರ ಏನು ಅಂತ ಅಂದರೆ, ರೀಸೆಂಟಾಗಿ ಅಂತಂದರೆ ಈ ಒಂದು ಏಪ್ರಿಲ್ 1ನೇ ತಾರೀಕು ಏಪ್ರಿಲ್ ಫೂಲ್ ಮೂರ್ಖರ ದಿನಾಚರಣೆ ಅಂತ ಏನು ಹೇಳಿದರು, ಆ ಒಂದು ಮೂರ್ಖರ ದಿನಾಚರಣೆ ಅಲ್ಲ, ಇದು ಬುದ್ಧಿವಂತರ ದಿನಾಚರಣೆಯಾಗಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅವತ್ತಿನ ದಿನ ಒಂದು ಪ್ರೋಗ್ರಾಮನ್ನು ಅರೇಂಜ್ ಮಾಡಿದರು. ಇದನ್ನು ಸುಮಾರು ಜನ ಆಲ್ರೆಡಿ ನೋಡಿರ್ಬೋದು, ಎಲ್ಲ ಒಂದು ನ್ಯೂಸ್ ಚಾನಲ್ಗಳಲ್ಲಿ ಬಂದಿತ್ತು, ಯೂಟ್ಯೂಬಲ್ಲಿ ಬಂದಿತ್ತು. ಅಂದರೆ ಒಬ್ಬ ವ್ಯಕ್ತಿ ಇಂಡಿಪೆಂಡೆಂಟ್ ಆಗಿ ಯಾರು ಯೋಚನೆ ಮಾಡ್ತಾನೆ ಅದಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ಸ್ವಲ್ಪ ನಾನು ಎಡಕ್ಕೆ ವಾಲಿದ್ರೆ ಎಡಪಂಥೀಯವ, ಬಲಕ್ಕೆ ವಾಲಿದ್ರೆ ಬಲಪಂಥೀಯವ, ಅಂದರೆ ಜನ ಜಡ್ಜ್ ಮಾಡೋದು ಹೆಂಗೆ ಅಂತಂದರೆ ನಾವು ಮಾತಾಡೋ ಮಾತುಗಳು, ನಮ್ಮ ಥಾಟ್ಗಳ ಮೇಲೆ ನಮ್ಮನ್ನು ಜಡ್ಜ್ ಮಾಡಿಬಿಡ್ತಾರೆ. ಬಟ್ ಅದಕ್ಕೆ ಅವ್ರು ಹೇಳಿದರು, ನಾನು ಎಡಕ್ಕೂ ಅಲ್ಲ ಬಲಕ್ಕೂ ಅಲ್ಲ, ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ನಾನು ಸ್ಟ್ರೇಟ್ ಆಗಿ ನಿಂತಿದ್ದೀನಿ, ಐ ಆಮ್ ಆನ್ ಇಂಡಿಪೆಂಡೆಂಟ್ ಅಂತೇಳಿ. ಸೇಮ್ ಅದೇ ಥರ ನಾನು ಕೂಡ ಅವ್ರ ಫಾಲೋವರ್ ಆಗಿರೋದ್ರಿಂದ ನಾನು ಹೇಳ್ತಿದ್ದೀನಿ, ನಾನು ಕೂಡ ಇಂಡಿಪೆಂಡೆಂಟ್. ಅಂದರೆ ಯಾವುದೋ ಒಂದು ಅವ್ರ ಸಿನಿಮಾ ನೋಡಿ ನಾನು ಅವ್ರ ಅಭಿಮಾನಿ ಆದೋನಲ್ಲ, ಅವರ ಆಲೋಚನೆ ನೋಡಿ ನಾನು ಅಭಿಮಾನಿ ಆದವನು. ಯಾಕೆ ಅಂತಂದರೆ ಕೆಲವೊಂದು ಜನ ಬರೀ ಆ್ಯಕ್ಟಿಂಗು, ಅವ್ರ ಹೇರ್ ಸ್ಟೈಲು, ಅವ್ರ ಸಾಂಗು, ಅವ್ರ ಡ್ರೆಸ್ ಕೋಡ್ ನೋಡ್ಬಿಟ್ಟು ಫ್ಯಾನ್ ಆಗಿಬಿಡ್ತಾರೆ. ಆ ಥರ ಫ್ಯಾನ್ ಆದರೆ ಅದು ಯೂಸ್ ಇಲ್ಲ. ಬಟ್ ಇಲ್ಲಿ ನಾನು ಹೇಳಕ್ ಕೊಟ್ಟಿರೋ ವಿಚಾರ ಏನು ಅಂತಂದ್ರೆ, ಇಂಡಿಪೆಂಡೆಂಟ್ ಅವ್ರು ಯಾಕೆ ಆ ಥಾಟ್ ಪ್ರೊಸೆಸ್ ತಗೊಂಬಂದ್ರು ಅಂದ್ರೆ, ರೀಸೆಂಟ್ ಅಂತಂದ್ರೆ ಹೆಚ್ಚು ಕಡಿಮೆ ಆಲ್ರೆಡಿ ಒಂದು 6 to 7 years ಮೇಲೇನೆ ಆಯ್ತು. ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಒಂದು ಪಕ್ಷನ ಕಟ್ಟಿದ್ರು. ಅಲ್ಲಿ ರಾಜರು ಯಾರಾಗಬೇಕು ಅಂದ್ರೆ ಪ್ರಜೆಗಳೇ ರಾಜರಾಗಬೇಕು ಅಂತ ಹೇಳಿದ್ರು. ಬಟ್ ನಮ್ಮ ಜನಕ್ಕೆ ಅದು ಅರ್ಥ ಆಗ್ಲಿಲ್ಲ. ಯಾಕೆಂತಂದ್ರೆ ನಮ್ಮ ಜನದ ಮೆಂಟಾಲಿಟಿ ಹೆಂಗಿದೆ ಅಂದ್ರೆ, ಯಾರೋ ಒಬ್ನು ಬರ್ತಾನೆ ನಮ್ಗೆ ಏನೋ ಒಂದು ಮಾಡ್ತಾನೆ, ಅಂದ್ರೆ ಒಂದು ಭ್ರಮೇಲಿ ಬದುಕ್ತಾ ಇದೀವಿ, ಇನ್ನು ಯಾರೋ ಬರ್ತಾರೆ ಯಾರೋ ಮಾಡ್ತಾರೆ ಅಂತ. ಬಟ್ ಎಲ್ಲದೂ ನಮ್ಮ ಕೈಲೇ ಇದೆ, ನಾವು ಮಾಡಿದ್ರೆಲ್ಲ ಆಗುತ್ತೆ ಅನ್ನೋದು ಇನ್ನೂ ಜನರಿಗೆ ತಲೆಯಲ್ಲಿ ಬರ್ತಾ ಇಲ್ಲ. ಅದನ್ನ ಜನಕ್ಕೆ ಅರ್ಥ ಮಾಡ್ಸೋಕ್ಕೋಸ್ಕರನೇ ಉಪೇಂದ್ರ ಅವ್ರು ಏನ್ ಮಾಡಿದ್ರು, ಒಂದು ಪ್ರಜಾಕೀಯ ಪಕ್ಷ ಅಂತ ಕಟ್ಟಿದ್ರು. ಇಲ್ಲಿ ಯಾರು ದುಡ್ಡು ಹಂಚಂಗಿಲ್ಲ, ಇಲ್ಲಿ ಯಾರು ಕೂಡ ಏನು ದೊಡ್ಡ ದೊಡ್ಡ ರ್ಯಾಲಿಗಳನ್ನ ಮಾಡಂಗಿಲ್ಲ, ಪ್ರಚಾರ ಮಾಡಂಗಿಲ್ಲ, ಏನು ಇಲ್ದೇನೆ ಜಸ್ಟ್ ನೀವು ಕಾರ್ಮಿಕರಾಗಿ ಕೆಲಸ ಮಾಡೋದಾದ್ರೆ ಇಲ್ಲಿ ಬನ್ನಿ. ಯಾಕೆಂದ್ರೆ ಕೆಲವೊಂದು ಜನ ಹೇಳ್ತಾರೆ ನಮ್ಮ ನಾಯಕರು, ಇನ್ನೊಂದು ಜನ ಹೇಳ್ತಾರೆ ನಾನು ನಿಮ್ಮ ಸೇವಕ ಅಂತ. ನಾಯಕ ಅಂದ್ರೆ ಅವನು ನಮ್ಮಿಂದ ಏನು ಬಯಸ್ತೇನೆ ಅವನು ಬಂದು ಕೆಲಸ ಮಾಡಬೇಕು, ಅವನು ಮನೆ ದುಡ್ಡು ತಗೊಂಬಂದು ಖರ್ಚು ಮಾಡಿ ಕೆಲಸ ಮಾಡೋನ್ನ ನಾಯಕ ಅಂತಾರೆ. ಇನ್ನು ಸೇವಕ ಅಂತಂದ್ರೆ ನಮ್ಮಿಂದ ಏನು ಬಯಸ್ತೇನೆ, ಏನು ಪಡ್ಕೊಳ್ದೇನೆ ಕೆಲಸ ಮಾಡೋನ್ನ ಸೇವಕ ಅಂತಾರೆ. ಬಟ್ ರಾಜಕಾರಣಿಗಳು ನಾಯಕರು ಅಲ್ಲ, ಸೇವಕರು ಅಲ್ಲ. ಅವ್ರು ಯಾರು ಅಂತಂದ್ರೆ ಅವರು ಕಾರ್ಮಿಕರು ಅಂದ್ರೆ ಪ್ರತಿಯೊಬ್ಬ MLAಗೂ MP ಗೂ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಂದು MLC ಅವರು ಏನೇ ಆಗಿರ್ಬೋದು, ಎಲ್ರಿಗೂ ಕೂಡ ಸರ್ಕಾರ ಇಷ್ಟು ಸ್ಯಾಲ್ರಿ ಅಂತ ಫಿಕ್ಸ್ ಮಾಡಿದೆ. ಅವ್ರಿಗೆ ಕೆಲವೊಂದಿಷ್ಟು ಇನ್ಕಮ್ಗಳನ್ನ ಕೊಡುತ್ತೆ. ಅಂದ್ರೆ ಅವರು ಸ್ಯಾಲ್ರಿ ತಗೊಂಡು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವರು ಕೂಡ ಕಾರ್ಮಿಕನೇ. ಆ ಒಂದು ನಿಟ್ಟಿನಲ್ಲಿ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿವರೆಗೂ ನಮ್ಮ ದೇಶ, ನಮ್ಮ ರಾಜ್ಯ ಹೆಂಗಾಗಿದೆ ಅಂದ್ರೆ ಎಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟಿದೆ. ಒಂದು ಸಣ್ಣ 1000 ರೂಪಾಯಿ ಒಂದು ಪಿಂಚಣಿ ಬರೋಂಥ ಕೆಲಸ ಅಲ್ಲಿ ಹೋಗಿ ಆಗ್ಬೇಕು ಅಂದ್ರೆ ಅದಕ್ಕೂ ಕೂಡ ಲಂಚ ಕೊಡಬೇಕು. ಯಾಕೆ ಅಂತಾರೆ, ಇದು ಕಂಪ್ಲೀಟ್ ಬಿಲ್ಡ್ ಆಗಿರೋದೇ ಒಂದು ರಾಂಗ್ ಎಜುಕೇಶನ್ ಸಿಸ್ಟಮ್ ಮೇಲೆ. ಬಟ್ ಅದನ್ನ ಬದಲಾವಣೆ ಮಾಡಬೇಕು, ಅದನ್ನ ಒಂಥರ ಜನಗಳಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿನೇ ಆ ಒಂದು